ಅಂತ ಈ ಭಾಗದ ಅತ್ಯಂತ ಅನುಭವಿ ನಾಯಕರು. ಇದ್ರ ಮಧ್ಯೆ 2 ಬಾರಿಯೂ ಕೂಡ ಅದೇ ಖಾತೆಯನ್ನು ಪಡ್ಕೊಂಡಿದ್ದರೂ ಕೂಡ ಇಲ್ಲಿಯವರೆಗೂ ಇಲ್ಲಿ ಸ್ಥಳೀಯವಾಗಿ ತುರ್ತಾಗಿ ಚಿಕಿತ್ಸೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಮೆಡಿಕಲ್ ಫೆಸಿಲಿಟೀಸು ಇಲ್ಲಿ ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಈ ಕ್ಷೇತ್ರದ ಈ ಭಾಗದ ಜನತೆಗೆ ಆರೋಗ್ಯದ ಸಮಸ್ಯೆಗಳು ಪ್ರತಿನಿತ್ಯ ನೋಡ್ತಾರೆ. ಅದರಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಳಿರ್ಬೋದು ಅಥವಾ ಒಳಗಡೆ ಆ ಮಿಷಿನರಿ ಫೆಸಿಲಿಟೀಸ್ಗಳು ಅಥವಾ ಅಂಥ ಸುಸರ್ಜಿತವಾದಂಥ ಆಸ್ಪತ್ರೆಗಳನ್ನ ಇಲ್ಲಿವರೆಗೂ ಕೂಡ ನಿರ್ಮಾಣ ಮಾಡಲಿಕ್ಕಾಗಿಲ್ಲ ಅಂತಕ್ಕಂಥದ್ದು ಬಹುಶಃ ಆರೋಪ ಅಂತಕ್ಕಂಥದ್ದಷ್ಟೇ ಅಲ್ಲ, ಇದು ಅವರು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಕುಮಾರಣ್ಣ ಅವರು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡ್ರು. ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು, 37 ಸ್ಥಾನ ಪಡ್ಕೊಂಡ್ರು, 34,000 ಕೋಟಿ ರೈತರ ಸಾಲ 2ನೇ ಬಾರಿ ಮನ್ನಾ ಮಾಡಿದ್ರು, 1ನೇ ಬಾರಿನೂ ಕೂಡ ಮನ್ನಾ ಮಾಡಿದರು. ಆದರೆ ಇಲ್ಲಿ 136, ಇವತ್ತು ಹೆಚ್ಚು ಕಮ್ಮಿ 138, 140 ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲ. ಅವ್ರಿಗೆ ಬಹುಶಃ ಇರ್ತಕ್ಕಂಥ ಒತ್ತಡ ಒಂದು, ಏನು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ಮಾಡಿದರು, ಆ ಗ್ಯಾರಂಟಿ ಸ್ಕೀಮ್ಗಳನ್ನ ಸಂಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ವರ್ಷಕ್ಕೆ 55,000 ಕೋಟಿಯನ್ನು ಹಣವನ್ನು ಹೊಂದಿಸಬೇಕಾಗ್ತದೆ. ಇದ್ರ ಮಧ್ಯೆ ಆ 55,000 ಕೋಟಿ ಅದೆಂಥದ್ದು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀನಿ, ಮತ್ತದೇನೋ ಫ್ರೀ ಬಸ್ ಕೊಡ್ತೀನಿ, ಮತ್ತು ಇಲ್ಲಿ ಪಾಸಾದಂಥ ಯುವಕರಿಗೆ ಯುವ ನಿಧಿ ಮೂಲಕ ಹಣ ಕೊಡ್ತೇವೆ ಅಂತಕ್ಕಂಥದ್ದನ್ನ ನಾನಾ ರೀತಿ ಹೇಳಿ ಕಾಂಗ್ರೆಸ್ನ ಪಕ್ಷ ಅಧಿಕಾರಕ್ಕೆ ಬಂತು. ಬಹುಶಃ ಇವತ್ತು SCP TSP ಹಣ, ಯಾಕೆಂದರೆ ಇಲ್ಲಿ ಹೆಚ್ಚು ಪರಿಶಿಷ್ಟ ವರ್ಗದ ಮತದಾರರು ವಾಸವಾಗಿರ್ತಕ್ಕಂಥ ಕ್ಷೇತ್ರ. SCP TSP ಹಣ ಈ ವರ್ಷ 2026-27 ಸಾಲಿನಲ್ಲಿ ಹೆಚ್ಚು ಕಮ್ಮಿ 15,000 ಕೋಟಿ ಈ ವರ್ಷದ ನಾನು ಹೇಳ್ತಾ ಇರೋದು. ಇದ್ರ ಹಿಂದಿನ ವರ್ಷ 36,000-38,000 ಕೋಟಿ ಕಳೆದ 3 ವರ್ಷದಿಂದ ನಿರಂತರವಾಗಿ SCP TSP ಹಣ ಅಂದರೆ ಅಂತಿಮವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಒಂದು ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ. ಅದರಲ್ಲೂ ಕೂಡ ಅದನ್ನು ಹಣವನ್ನು ಎತ್ತಿ ಮತ್ತಿನ್ನೆಲ್ಲೋ ಗ್ಯಾರಂಟಿಗೆ ಬಳಸ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಸದನದಲ್ಲಿ ನಿಂತು ಮಾತನಾಡ್ತಕ್ಕಂಥದ್ದನ್ನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಪ್ರಕರಣಗಳು ನಾವು ನೋಡ್ಕೊಂಬಂದಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ರೈತರ ಪರಿಸ್ಥಿತಿ ಬಗ್ಗೆ ಮಾತಾಡೋದಾದರೆ ಬೇಸಿಗೆ ಕಾಲ, ಇವತ್ತು ಎಲ್ಲೂ ಕೂಡ ಒಂದು ಹನಿ ನೀರು ಕೂಡ ಸಿಗ್ತಾ ಇರ್ತಕ್ಕಂಥ ಸಂದಿಗ್ಧ ವಾತಾವರಣದಲ್ಲಿ ರೈತರಿದ್ದಾರೆ. ಇಡೀ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಹಲವಾರು ತಿಂಗಳುಗಳ ಹಿಂದೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಧಾರಾಕಾರವಾಗಿ ಪ್ರಕೃತಿಯ ವಿಕೋಪಕ್ಕೆ ಮಳೆ ಸುರಿದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು. ಆ ನಾಶ ಆದಂಥ ರೈತರ ಹೊಲ ಗದ್ದೆಗಳಿಗೆ ಯಾವ ಒಬ್ಬ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಯಾಕೆಂದರೆ ನಾನು ಬೀದರ್ಗೂ ಹೋಗಿದ್ದೆ, ಕಲಬುರಗಿಗೂ ಬಂದಿದ್ದೆ, ಯಾದಗಿರಿಗೂ ಹೋಗಿದ್ದೆ, ಈ ರೀತಿ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಬಂದೆ. ಆ ಸಂದರ್ಭದಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಸರ್ಕಾರದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದರು. ಹಾಗಾಗಿ ಇಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ನಾಯಕರುಗಳ ಒತ್ತಡಕ್ಕೆ ಮಣಿದು ಮನಸ್ಸಿಲ್ಲದೆ ಹೋದರೂ ಕೂಡ ಸುಮ್ಮನೆ ಕಾಟಾಚಾರಕ್ಕೆ ಬಂದು 1 ಗಂಟೆ 2 ಗಂಟೆ ನಿಂತಿದ್ದು ಹೋದರೂ ಹೊರತುಪಡಿಸಿದರೆ ರಾಜ್ಯ ಸರ್ಕಾರದಿಂದ ಯಾವುದೇ ಪರಿಹಾರಗಳು ಆ ಸಮಯಕ್ಕೆ ರೈತರು ಧೃತಿಗೆಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಸರ್ಕಾರ ಇದೆ, ರಾಜ್ಯ ಸರ್ಕಾರ ನಿಮಗೆ ಪರಿಹಾರಗಳು ಕೊಟ್ಟು ನಿಮ್ಮನ್ನು ಮತ್ತಷ್ಟು ಸಬಲರಾಗಿ ಮಾಡ್ತೀವಿ, ಧೃತಿಗೆಡಬೇಡಿ ಅಂತಕ್ಕಂಥ ಕನಿಷ್ಠ ಪಕ್ಷ ಸೌಜನ್ಯದ ಒಂದು ಆತ್ಮಸ್ಥೈರ್ಯ ಉಂಟಾಗ್ತಕ್ಕಂಥ ಮಾತುಗಳನ್ನು ಕೂಡ ಆಡ್ತಕ್ಕಂಥದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಒಂದು ರೀತಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ರೀತಿ ಅನೇಕ ವಿಚಾರಗಳು ಇವತ್ತು ರಾಜ್ಯದಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಸಬಲೀಕರಣದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಇತ್ತೀಚೆಗೆ ಲೋಕಸಭೆಯಲ್ಲಿ ಯಾವ ಒಂದು ಮಹಿಳೆಯರ ಮೀಸಲಾತಿ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದ್ರು, ಆ ಬಿಲ್ಲನ್ನು ಸಂಪೂರ್ಣವಾಗಿ ಬೀಳಿಸ್ತಕ್ಕಂಥದ್ದಕ್ಕೆ ಯಾವ ಒಂದು
ಸಂಸದರು ಒಳಗಡೆ ಮತ ಚಲಾವಣೆ ಮಾಡಬೇಕಾಗಿತ್ತು. ಈ ಬಿಲ್ಲನ್ನು ಮತ್ತಷ್ಟು ಎತ್ತಿಡಿತಕ್ಕಂಥದ್ದಕ್ಕೆ ಸಂವಿಧಾನವಾಗಿ ಮತ್ತಷ್ಟು ಇದಕ್ಕೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನು ಕೂಡ ಮಾಡೋಕ್ಕಾಗಿಲ್ಲ. ಅಂದರೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಎಲ್ಲೋ ಒಂದು ಕಡೆ 2,000 ರೂಪಾಯಿ ಕೊಡ್ತಾ ಇದ್ದಂಗೆ ನಾವು ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಅವ್ರೇನು ಬಿಂಬಿಸ್ತಾ ಇದ್ದಾರೆ. ಆದರೆ ನಿಜವಾದ ಸಬಲೀಕರಣ ಮಾಡಿದಂಥದ್ದು ನಮ್ಮ ದೇಶದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 50% ಮೀಸಲಾತಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಮಕ್ಳು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರು. ಇದ್ರ ಮಧ್ಯೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಡಿಲಿಮಿಟೇಷನ್ನು ಕೂಡ ಬಿಲ್ಲನ್ನು ಕೂಡ ಜೊತೆಯಲ್ಲಿ ಇಂಟ್ರಡ್ಯೂಸ್ ಮಾಡಿದರು, 33% ಕೂಡ ಜೊತೆಯಲ್ಲಿ ಮಾಡಿದರು ಅಂತಕ್ಕಂಥ ವಿಚಾರದ ಬಗ್ಗೆ ಏನು ಹೇಳಿದರು. ಬಹುಶಃ ಇವತ್ತು ಸದನದ ಕಡತಗಳಲ್ಲಿ ಯಾವುದು ಕೂಡ ಮರೆಮಾಚಲಿಕ್ಕಾಗೋದಿಲ್ಲ, ಎಲ್ಲವೂ ಕೂಡ ರೆಕಾರ್ಡಿಂಗ್ಸಲ್ಲಿ ಸಿಗ್ತದೆ. ಗೃಹ ಸಚಿವರು ಅಮಿತ್ ಶಾ ಜಿಯವರು ಮಾತಾಡಬೇಕಾದ್ರೆ ಸದನದಲ್ಲಿ ಹೇಳ್ತಾರೆ ಕ್ಲಿಯರಾಗಿ, ನಿಮ್ಮಲ್ಲಿ ಏನಾದ್ರೂ ಇಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದಾದರೆ ಇದನ್ನು ವಾಪಸ್ಸು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ. 1 ಗಂಟೆ ಸಮಯಾವಕಾಶ ಕೊಡಿ, ನೀವೇನು ಹೇಳ್ತೀರಾ ಅದೇ ರೀತಿ ನಾವು ಈ ಬಿಲ್ಲಲ್ಲಿ ಮೆನ್ಷನ್ ಮಾಡ್ತೇವೆ. ಆದರೆ ಈ ಬಿಲ್ಲನ್ನು ಬೀಳಿಸ್ಬೇಡಿ, ಎತ್ತಿಡಿರಿ, ಪ್ರಜಾಪ್ರಭುತ್ವ ಸಾಯಬಾರ್ದು, ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕಬೇಕು ಅಂತಕ್ಕಂಥದ್ದನ್ನ ಹೇಳಿದಾಗಲೂ ಕೂಡ ಯಾವುದೇ ರೀತಿ ಮನ್ನಣೆಯನ್ನು ಕಾಂಗ್ರೆಸ್ನವರು ಮಾಡಲಿಲ್ಲ. ಬದಲಾಗಿ ಆ ಬಿಲ್ಲನ್ನು ತಿರಸ್ಕಾರ ಮಾಡ್ತಾರೆ. ಈ ರೀತಿ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೆ ದಿನನಿತ್ಯ ನಡೀತಾ ಇದೆ. ಒಂದು ಜನತಾದಳ ಪಕ್ಷ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ಮತ ಕೇಳ್ತಕ್ಕಂಥ ಪಕ್ಷ ಆಗಿರಬಾರ್ದು. ಇದು ಸದಾಕಾಲ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಜನರ ಕೂಗು, ಜನರ ನೋವು, ಜನರ ಸಮಸ್ಯೆಯನ್ನು ಅರ್ಥಕೊಂಡು ಒಟ್ಟಾರೆಯಾಗಿ ಜನರ ಜೊತೆ ಈ ಪಕ್ಷ 25 ವರ್ಷಗಳ ಕಾಲ ಹೆಜ್ಜೆಯನ್ನು ಹಾಕ್ತಾ ಬಂದಿದೆ. ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇವೆ ನಿರಂತರವಾಗಿ. ಅದೇ ರೀತಿ ಜನರೊಂದಿಗೆ ಜನತಾದಳ ಒಂದು ಘೋಷವಾಕ್ಯದೊಂದಿಗೆ ಜನತಾದಳ ಪಕ್ಷ ಈಗಾಗಲೇ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳು, ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಮುಂದೆಯೂ ಕೂಡ ಇದೇ ರೀತಿ ನಿರಂತರವಾಗಿ ಪಕ್ಷದ ಸಂಘಟನೆ ಒಂದು ಕಡೆ, ಜೊತೆಯಲ್ಲಿ ಜನರಲ್ಲಿ ಮತ್ತಿನ್ನಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಸರ್ಕಾರದ ವೈಫಲ್ಯತೆಗಳು, ಹಗರಣ, ಭ್ರಷ್ಟಾಚಾರ, ಅನೇಕ ವಿಚಾರಗಳು, ಕಾರ್ಯಕ್ರಮ ಇವತ್ತೇನು ಮುಟ್ಟಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಜನಸಾಮಾನ್ಯರಿಗೆ, ಇವೆಲ್ಲವೂ ಕೂಡ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ, ಒಂದು ಪ್ರಯತ್ನ ಜನತಾದಳ ಪಕ್ಷದ ವತಿಯಿಂದ ನಿರಂತರವಾಗಿ ಮಾಡ್ತೇವೆ. ಇಲ್ಲಿದೆ ಮೆಡಿಕಲ್ ಎಜುಕೇಶನ್ ಇದ್ದಾರೆ. ನಿನ್ನೆ ಆದಂಥ ಬೆಂಗಳೂರಲ್ಲಿ ಇನ್ಸಿಡೆಂಟ್, ಹಾಸ್ಪಿಟಲ್ ವಾಲ್ ಕೊಲೆಪ್ಸ್ ಆಗಿಬಿಟ್ಟು 7 ಜನ ತೀರ್ಕೊಂಡಿದ್ದಾರೆ. ಸೇಡಮಿಂದನೇ ಅವ್ರಿಗೆ ಏನು ಕೇಳಕ್ಕೆ ಇಷ್ಟಪಡ್ತಾರೆ ಎಜುಕೇಶನ್ ಮಿನಿಸ್ಟ್ರಿಗೆ ಮತ್ತು ಸರ್ಕಾರಕ್ಕೆ? ಇವತ್ತು ಬೆಂಗಳೂರು ನಗರ ತೆರಿಗೆ ಮೂಲದಲ್ಲಿ ಇಡೀ ರಾಜ್ಯಕ್ಕೆ, ಇಡೀ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ 60ರಿಂದ 70% ಶೇಕಡ ತೆರಿಗೆ ಬೆಂಗಳೂರು ನಗರದ ಜನತೆಯ ಜೇಬಿಗೆ ಕತ್ತರಿ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಿನ್ನೆಯ ದಿನ ಆಗಿರ್ತಕ್ಕಂಥ ಪ್ರಕರಣ ಏನಿದೆ, ಮೊದಲನೇದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಯಾವ ಕುಟುಂಬದ ಸದಸ್ಯರುಗಳು 8 ಜನ, ಒಟ್ಟಾರೆಯಾಗಿ 7 ಜನ ಒಂದು ಕಾಂಪೌಂಡು ಕುಸಿತದಿಂದ ಜೀವ ಕಳ್ಕೊಂಡಿದ್ದಾರೆ ಅನಿರೀಕ್ಷಿತವಾಗಿ. ನಡಿಬಾರ್ದಾಗಿರ್ತಕ್ಕಂಥ ಆ ಒಂದು ಘಟನೆ ಅವರ ಜೀವನದಲ್ಲೇನು ಸಂಭವಿಸಿದೆ, ಅಂಥ ಕುಟುಂಬಗಳಿಗೆ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಬೆಳಗ್ಗೆ ಬೆಳಗ್ಗೆ ನಾನು ಹೊರಟುಬಿಟ್ಟಿದ್ದೆ ಕಲಬುರಗಿಗೆ. ಹಾಗಾಗಿ ಅಲ್ಲಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರುಗಳು ಜೊತೆಯಲ್ಲಿ ಬೆಂಗಳೂರು ನಗರದ ನಾಯಕರುಗಳು ಹೋಗಿ ಭೇಟಿ ಮಾಡಿ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದಷ್ಟೇ ಅಲ್ದಿರ, ಪಕ್ಷದ ಕಡೆಯಿಂದ ನಾವು ಒಂದಷ್ಟು ವೈಯಕ್ತಿಕವಾಗಿ ಪಕ್ಷದ ಕಡೆಯಿಂದ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಆ ಕುಟುಂಬದ ಜೊತೆಯಲ್ಲಿ ಜನತಾದಳ ಪಕ್ಷ ಇರುತ್ತೆ. ಒಟ್ಟಾರೆಯಾಗಿ ಇವತ್ತು ಕೆಲವೊಂದಷ್ಟು ಮಂದಿ ಇವತ್ತು ಸಾವನ್ನೇನು ಅಪ್ಪಿದ್ದಾರೆ. ಇಂಥ ಪ್ರಕರಣಗಳು ಬಹುಶಃ ಯಾಕೆಂದರೆ ಬೇಸಿಗೆಯಿಂದ ಮುಂದಕ್ಕೆ ಈಗಾಗಲೇ ಮಳೆಗಾಲಕ್ಕೆ, ಯಾಕೆಂದರೆ ಆಲ್ರೆಡಿ ಯೆಲ್ಲೋ ಝೋನ್ ಅಂತಕ್ಕಂಥದ್ದನ್ನ ಈಗಾಗಲೇ ಹವಾಮಾನ ರಿಪೋರ್ಟು ಕೂಡ ಏನು ಹೇಳ್ತಾ ಇದೆ, ಇದು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ಕೊಳ್ಬೇಕಾಗಿತ್ತು ಸರ್ಕಾರಗಳು. ಯಾಕೆಂದರೆ ಕಟ್ಟಡಗಳು ಭಾಳ ಹಿಂದೆ ಕಟ್ಟಿರ್ತಕ್ಕಂಥ ಕಾಂಪೌಂಡ್ಗಳಿರ್ತವೆ, ಕಟ್ಟಡಗಳಿರ್ತವೆ. ನಿನ್ನೆ ನೋಡಿದ್ರಿ ಆಲೆಕಲ್ಲು ಮಳೆ ಬಹುಶಃ ಎಲ್ಲ ಕಡೆ ಭಾಳ ಧಾರಾಕಾರವಾಗಿ ಬಿದ್ದಿರೋದ್ರಿಂದ ಈ ಒಂದು ಅಪಘಾತಕ್ಕೂ ಕೂಡ
ಪ್ರಕೃತಿಯ ವಿಕೋಪ ಒಂದು ಕಾರಣ ಆಗಿದೆ ಅಂತಕ್ಕಂಥದ್ದು ಒಂದನ್ನು ಹೇಳೋದಾದರೆ, ಇನ್ನೊಂದು ಕಡೆ ಸರ್ಕಾರಗಳು ಮತ್ತಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇಂಥ ವಿಚಾರಗಳಲ್ಲಿ ವಹಿಸ್ತಕ್ಕಂಥದ್ದು ಸೂಕ್ತ. ಕಾರಣ ನಾನೀಗ ತಾನೇ ಹೇಳ್ದಂಗೆ ತೆರಿಗೆ ನೀವು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ನೀವು ಒಬ್ಬ ಕಾಮನ್ ಮ್ಯಾನಿಂದ ಕಲೆಕ್ಟ್ ಮಾಡಬೇಕಾದ್ರೆ ಮತ್ತು ಜನಸಾಮಾನ್ಯನ ಬಾಳಲ್ಲಿ ಯಾವುದೇ ರೀತಿ ಇಂಥ ಸಂಕಷ್ಟದ ದಿನಗಳು ಎದುರಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ನೀವು ಇಡ್ತಾ ಇರ್ತಕ್ಕಂಥ ಹೆಜ್ಜೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಆಲೋಚನೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಈಗಾಗಲೇ ಪ್ರಧಾನಮಂತ್ರಿಗಳ ಪರಿಹಾರದಿಂದ ಏನು PM ರಿಲೀಫ್ ಫಂಡಿಂದ ಈಗಾಗಲೇ ಬೆಳಗ್ಗೆ ನಾನು ಕೂಡ ಆ PMO X ಖಾತೆಯಿಂದ ಅವ್ರು ಏನು ರೆಗ್ಯುಲರ್ ಆಗಿ 2 ಲಕ್ಷ ರೂಪಾಯಿ ಅಂತಕ್ಕಂಥದ್ದು ನಿಗದಿ ಮಾಡಿದ್ದಾರೆ ಸಾವಾಗಿರ್ತಕ್ಕಂಥ ಕುಟುಂಬಗಳಿಗೆ. ಜೊತೆಯಲ್ಲಿ ಯಾರ್ಯಾರಿಗೆ ಗಾಯಗೊಂಡಿದ್ದಾರೆ ಅವ್ರಿಗೂ ಕೂಡ 50,000 ರೂಪಾಯಿ ಪರಿಹಾರ ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ಆ ಕುಟುಂಬದ ಪರಿಸ್ಥಿತಿಗಳನ್ನ ಆಲಿಸಿ ಮತ್ತಷ್ಟು ಆರ್ಥಿಕವಾಗಾದರೂ ಕನಿಷ್ಠ ಪಕ್ಷ ಅವ್ರನ್ನ ಧೃತಿಗೆಡದೇ ಇರತಕ್ಕಂಥ, ಯಾಕೆಂದರೆ ಹೋಗಿರ್ತಕ್ಕಂಥ ಜೀವ ವಾಪಸ್ ತೊಗೊಬರ್ಲಿಕ್ಕೆ ಆಗೋದಿಲ್ಲ, ಆದರೆ ಕನಿಷ್ಠ ಪಕ್ಷ ಒಂದು ಮಾನವೀಯತೆ ದೃಷ್ಟಿಯಿಂದ ಅಂಥ ಕುಟುಂಬಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ಆಗ್ರಹಿಸ್ತೀವಿ. CM ಸೀಟ್ ಸಲುವಾಗಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಏನು ನಡೀತಾ ಇದೆ. ಇವತ್ತು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಇದನ್ನ ನಾವು ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು, ಇದನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿಬಿಟ್ಟು ಇದನ್ನ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ 1 ತಿಂಗಳಲ್ಲೇ ಮಾನ್ಸೂನ್ ಇದೆ, ಪ್ರೀ ಮಾನ್ಸೂನ್ ಇದೆ, ರೈತರಿಗೆ ಸಾಕಷ್ಟು ಫರ್ಟಿಲೈಸರ್ ಕೊಡೋದಿದೆ, ಸಾಕಷ್ಟು ಇದೆ. ಇವರು ಕಚ್ಚಾಟದಲ್ಲೇ ಹೋದಾಗ ರೈತರಿಗೆ ಫರ್ಟಿಲೈಸರ್ ಇದು ಕೂಡ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ? ಹೇಳಿ ಅಷ್ಟೇ. ನನಗೆ ಒಂದೊಂದ್ಸಲಿ ಅರ್ಥ ಆಗದೆ ಇರತಕ್ಕಂಥ ವಿಚಾರ, ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ಹುದ್ದೆ ಅಂತಕ್ಕಂಥದ್ದನ್ನು ಜನರೇಟ್ ಮಾಡಿದಾಗ, ರಾಜ್ಯಾಧ್ಯಕ್ಷ ಅಂದಾಗ ಅಥವಾ ರಾಷ್ಟ್ರಾಧ್ಯಕ್ಷ ಅಂದಾಗ ಅದಕ್ಕೆ ತನ್ನದಾದಂಥ ಘನತೆ ಇರುತ್ತೆ. ಜೊತೆಯಲ್ಲಿ ರಾಷ್ಟ್ರಾಧ್ಯಕ್ಷರು ಒಂದು ಪಕ್ಷಕ್ಕೆ ಅಂತ ಇದ್ದಂಗೆ ಕಾಂಗ್ರೆಸ್ಸು ಹೇಳ್ಕೊಳ್ಳೋಕ್ಕೆ ಒಂದು ರಾಷ್ಟ್ರೀಯ ಪಕ್ಷ. ಅಂಥ ರಾಷ್ಟ್ರೀಯ ಪಕ್ಷದಲ್ಲಿ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ನಾನು ಅತ್ಯಂತ ವಿನಮ್ರವಾಗಿ ಗೌರವದಿಂದ, ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಇರ್ತಕ್ಕಂಥ ಸುದೀರ್ಘವಾದಂಥ ರಾಜಕಾರಣದ ಅನುಭವವನ್ನು ನಾನು ಗೌರವಿಸ್ತೇನೆ. ಆದರೆ ಆಯಿತು, ಒಂದಷ್ಟು ತಿಂಗಳುಗಳ ಹಿಂದೆ, ಏಕೆಂದರೆ ಇದು ನಿರಂತರವಾಗಿ ಕುರ್ಚಿಯ ಏನೊಂದು ಗದ್ದಲ ನಡೀತಾನೇ ಇದೆ. ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿಗಿರಿ ಬಿಡಲ್ಲ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ. ಅದರ ಮಧ್ಯೆ ಮಾಧ್ಯಮದ ಮಿತ್ರರು ತಾವು ಪ್ರಶ್ನೆ ಕೇಳಿದಾಗ ನಾನು ಹೈಕಮಾಂಡ್ ಜೊತೆ ಕೂತ್ಕ ಚರ್ಚೆ ಮಾಡ್ತೀನಿ ಅಂತ ರಾಷ್ಟ್ರಾಧ್ಯಕ್ಷರು ಹೇಳಿದಾಗ, ಇಲ್ಲೋ ಒಂದು ಕಡೆ ರಾಷ್ಟ್ರಾಧ್ಯಕ್ಷರು ಒಂದು ಪಕ್ಷಕ್ಕೆ ಹೈಕಮಾಂಡು ಅಂತಕ್ಕಂಥದ್ದು, ಏಕೆಂದರೆ ನಮ್ಮಲ್ಲಿ ರಾಷ್ಟ್ರಾಧ್ಯಕ್ಷರು ಅಂದರೆ ದೇವೇಗೌಡರು ಸಾಹೇಬ್, ಅವ್ರದ್ದು ಯಾವುದೇ ವಿಚಾರ ಇಲ್ಲಿ ರಾಜ್ಯಾಧ್ಯಕ್ಷರು ಮಟ್ಟದಲ್ಲಿ ಗೊಂದಲ ಇದ್ದಾಗ ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಹೋಗಿ ತೀರ್ಮಾನ ಮಾಡ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷ ಸ್ವಾಭಾವಿಕವಾಗಿ ಅಲ್ಲಿ ಮುಖ ಮಾಡುತ್ತೆ. ಅದೇ ರೀತಿ ಖರ್ಗೆ ಸಾಹೇಬ್ರದತ್ತ ಮುಖ ಮಾಡಿದಾಗ ಖರ್ಗೆ ಸಾಹೇಬರು ಮತ್ತೆ ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡ್ತೀನಿ ಅಂದಾಗ ಮತ್ತೆ ಒಬ್ಬ ಖರ್ಗೆ ಸಾಹೇಬ್ರನ್ನ ಇನ್ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಹೈಕಮಾಂಡು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಬಹುಶಃ ನಾವೆಲ್ಲ ಕೂತು ಆಲೋಚನೆ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳ್ಬೇಕಾದಂಥ ವಿಚಾರ ಮರ್ತುಬಿಟ್ಟೆ, ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಡಾಕ್ಟರ್ ನಂಜುಂಡಪ್ಪ ಅವರ ವರದಿ 2002ರಲ್ಲಿ ಅವರು ಅತಿ ಹಿನ್ನಡೆ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ 224 ಕ್ಷೇತ್ರಗಳ ಒಂದು ಲಿಸ್ಟನ್ನು ಏನು ಬಿಡುಗಡೆ ಮಾಡಿದರು. ಈಗ ಹೆಚ್ಚು ಕಮ್ಮಿ 2026ಕ್ಕೆ ಬಂದು ಕಾಲಿಟ್ಟಿದ್ದೇವೆ. ಇಲ್ಲಿ ಗೋವಿಂದರಾವ್ ಅವರ ಸಮಿತಿಯಿಂದ ಒಂದು ವರದಿನೂ ಕೂಡ ರಿಲೀಸ್ ಆಗಿದೆ. ಯಾಕೆ ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಭಾಳ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರ್ತಕ್ಕಂಥದ್ದು, ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ಸೇಡಮ್ ಆಗಿದೆ, ನಿಮ್ಮ ಆಳಂದ ಇದೆ ಮೇಡಮ್, ಈ ಅಫ್ಸಲ್ಪುರ ಇದೆ. ಒಟ್ಟಾರೆಯಾಗಿ ಇವೆಲ್ಲ ನೋಡಿದಾಗ ಇದೆ ಓವರಾಲ್ ಆಗಿ ಗುಲ್ಬರ್ಗ ಜಿಲ್ಲೆ, ಕಲಬುರಗಿ ಜಿಲ್ಲೆ ಏನು ಮಾತೆತ್ತಿದ್ರೆ KKRDB ಮೂಲಕ 5,000 ಕೋಟಿ ಕೊಟ್ಟಿದ್ದೇವೆ, ರಸ್ತೆ ಕೊಟ್ಟಿದ್ದೇವೆ, ಕಟ್ಟಡ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಎಲ್ಲೋ ಒಂದು ಕಡೆ
ಯಾವ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಕೆಳಗಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನೊಂದಿರ್ತಕ್ಕಂಥ ಶೋಷಿತರು, ಬಡವರು, ರೈತರು, ಈ ವರ್ಗ ಏನಿದೆ ಇವರನ್ನ ನಿಜವಾಗ್ಲೂ ಆರ್ಥಿಕವಾಗಿ ನೀವು ಸಬಲರಾಗಿ ಮಾಡಲಿಕ್ಕಾಗಿದೆಯಾ? 5,000 ಕೋಟಿಯನ್ನು ಏನು ಇವತ್ತು KKRDB ಮೂಲಕ ನೀಡಿದ್ದೇವೆ ಅಂತಾರೆ. ಇಲ್ಲಿ ಭಾಳ ಜನ ದೊಡ್ಡ ದೊಡ್ಡ ನಾಯಕರು 8 ಸಲ 9 ಸಲ ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದ ವರ್ಗೂ ಕೂಡ ಹೋಗಿ ತಲುಪಿರ್ತಕ್ಕಂಥವ್ರು ಈಗ ತಾವು ಹೆಸರು ಹೇಳಿದ್ದೀರಿ. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಆಮೇಲೆ ಇವತ್ತು ಮುಖ್ಯಮಂತ್ರಿ ಯಾರಾಗ್ತಾರೆ, ಬದಲಾಗ್ತಾರಾ ಅಥವಾ ಅವರೇ ಉಳ್ಕೊಳ್ತಾರಾ ಅಥವಾ ಇನ್ಯಾರೋ ಅವರ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾರಾ ಅಂತಕ್ಕಂಥ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ನಾಡಿನ ಜನತೆಗೆ ಇದಕ್ಕೂ ಸಂಬಂಧ ಇಲ್ಲ, ಪ್ರತಿಪಕ್ಷಕ್ಕೂ ಇದರ ಸಂಬಂಧ ಇಲ್ಲ. ಏಕೆಂದರೆ ಈಗಾಗಲೇ 3 ವರ್ಷ ಕಾಲ ಕಳೆದಾಗೋಗಿದೆ. ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ. ಇನ್ನು ಇದಕ್ಕಿಂತ ರಾಜ್ಯದ ಜನ ಇನ್ನೇನು ಕೊಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಇಷ್ಟು ಜನ ಶಾಸಕರನ್ನ ಕೊಟ್ಟ ಮೇಲೆ ಈಗಲೂ ಕೂಡ ಅವರು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಹಿಂದೇಟಾಗ್ತಾರೆ ಅಂತಕ್ಕಂಥದ್ದಾದರೆ, ಪ್ರತಿನಿತ್ಯ ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೀತಾರೆ ಅಂತಕ್ಕಂಥದ್ದಾದರೆ, ಮತ್ತೆ ಇವರು ನಿಜವಾಗ್ಲೂ ರಾಜ್ಯದ ಹಿತ ಕಾಯೋರಾ ಅಥವಾ ಅವರವರ ರಾಜಕಾರಣದ ಬೆಳವಣಿಗೆನೇ ಅವ್ರಿಗೆ ಪ್ರಮುಖ ವಿಚಾರ ಆಯ್ತಾ ಅವ್ರ ಜೀವನದಲ್ಲಿ ಅಂತಕ್ಕಂಥದ್ದು ಇವತ್ತು 7.5 ಕೋಟಿ ಕನ್ನಡಿಗರು ಬೀದಿಲಿ ಪ್ರಶ್ನೆ ಮಾಡುವಂತಾಗಿದೆ. ಒಟ್ಟಾರೆಯಾಗಿ ಈ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಇನ್ಯಾರು ಅಲ್ಲಿ ನಿಮ್ಮ KPCC ಸ್ಥಾನಕ್ಕೆ ಇನ್ಯಾರು ಅಧ್ಯಕ್ಷರು ಬರ್ತಾರೋ ಹೊಸದಾಗೆ, ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಇನ್ಯಾರು ಬಂದು ಕೂತ್ಕೋತಾರೋ ನಮಗೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸು ನಮ್ಮ ನಾಡಿನಲ್ಲಿ ಇರೋವರೆಗೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಡಲಿಕ್ಕೆ ಸಾಧ್ಯ ಇಲ್ಲ, ಶೂನ್ಯ. ರೈತರಿಗೆ ಸಬ್ಸಿಡಿ ಕೊಡೋದಿಲ್ಲ, ಐದು ರಾಜ್ಯಗಳ ಚುನಾವಣೆ